ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ಹೇಳ್ತಿದ್ರು ನಮ್ಮ ಹಿರಿಯರು, ಆ ಮಹದೇವಪುರ ಕ್ಷೇತ್ರದಲ್ಲಿ ಅಲ್ಲ ಸ್ವಾಮಿ, ಕಂಡದ್ದನ್ನು ನೇರವಾಗಿ ಹೇಳಿದರೆ ಅದನ್ನು ತಪ್ಪು ಅಂತಂದು ಹೇಳ್ಬಿಟ್ಟು ಹೇಳಿ ಯಾರೋ ಲೆಟ್ರ್ ಬರೀತಾರೆ ಅಂತಂದ್ರೆ ಹೈಕಮಾಂಡ್ ಏನು ಮಾಡ್ತಾ ಇದೆ? ನಾಗೇಶ್ ಬಾಬು ಸರ್ ಈಗ ಹೇಳ್ತಾ ಇದ್ರು, ಅಲ್ಲ ರೀ, ಅದಕ್ಕೆ ವೋಟಿಂಗ್ ಮುಂಚೆ ವೋಟ್ ಆಗೋದಕ್ಕೆ ಮುಂಚೆ ನಮಗೆ ಲೀಸ್ಟ್ ಬಂದಿರ್ತದೆ, ಲೀಸ್ಟಲ್ಲಿ ಯಾರಿದ್ದಾರೆ ಇಲ್ಲ ಅನ್ನೋದನ್ನ ಎಚ್ಚೆತ್ಕೋಬೋದಾಗಿತ್ತಲ್ಲ ನಾವು ಅವತ್ತೇನೆ. ಈ ಅರ್ಥ ಸನ್ಮಾನ್ಯ KN ರಾಜಣ್ಣ ಸಾಹೇಬರು ಅವ್ರ ದಾಟಿನಲ್ಲಿ ಅವ್ರು ಹೇಳಿದ್ದಾರೆ. ಅವತ್ತೇ ನಮ್ಮ ಸರ್ಕಾರ ಇತ್ತು, ನಾವು ಎಚ್ಚೆತ್ಕೋಬೋದಾಗಿತ್ತು. ಇದ್ರ ಅರ್ಥ ಏನಂದರೆ ಮುಂದಿನ ದಿನಗಳದು ಆಗಬೇಕು, ಇದು ಮರುಕಳಿಸಬಾರ್ದು. ಈ ರೀತಿಯಲ್ಲಿ KN ರಾಜಣ್ಣ ಅವರ ನಡೆ, ಅವರ ನುಡಿ. ಹಾಗಾಗಿ ಇದು ಸಹಿಸೋಕ್ಕಾಗ್ದಂಥವ್ರು ಅಥವಾ ಹೈಕಮಾಂಡ್ ಅಂತ ಏನು ಕರಿತಿದ್ದೀವೋ ನಾವು, ಇವ್ರಿಗೆ ಅರ್ಥ ಆಗಲಿಲ್ವಾ ಇದು? ಜೊತೆಗೆ ಇನ್ನೂ ನಮಗೆ ಗೊಂದಲ ಇದೆ, ಹೈಕಮಾಂಡ್ ರಾಜೀನಾಮೆ ಕೇಳ್ತಾ ಅಥವಾ ಇವರೇ ಕೆಲವು ಸಂದರ್ಭದಲ್ಲಿ ಬೇಸತ್ತು ರಾಜೀನಾಮೆ ಕೊಡೋಕ್ಕೆ ಹೋದ್ರ, ಬಟ್ ಅಂಗೀಕರಿಸಬಾರ್ದಾಗಿತ್ತು. ಇದು ನಮ್ಮ ವಿಚಾರ. ಈ ರೀತಿಯಲ್ಲಿ ಅಂಗೀಕರಿಸಿದ್ದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತೊಂದರೆ ಆಗೋದು. ಜೊತೆಗೆ ತುಳಿತ ಸಮುದಾಯಗಳೇನಿದವೋ ಇವಕ್ಕೆ ಭಾಳ ಡ್ಯಾಮೇಜ್ ಆಗುತ್ತಕ್ಕಂಥದ್ದು. ಪಕ್ಷ ಈ ಕೂಡಲೇ ಇದನ್ನು ಅರ್ಥಕೋಬೇಕಾಗಿ ಬರ್ತೈತೆ. ಸನ್ಮಾನ್ಯ KN ರಾಜಣ್ಣ ಅವರಿಗೆ ಆ ಸ್ಥಾನ ಕೊಡಬೇಕು, ಅಥವಾ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಟ್ಬಿಟ್ರೆ ಮುಂದಿನ ದಿನಗಳಲ್ಲಿ ಖಂಡಿತ KN ರಾಜಣ್ಣ ಒಳ್ಳೆಯ ಸಂಘಟನೆ ಮಾಡ್ತಾರೆ, ಪಕ್ಷ ಇನ್ನೂ ಬಲವಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ನೇರವಾಗಿ ಸುರ್ಜೇವಾಲಾ ಅವರ ಬಗ್ಗೆ ಮಾತನಾಡುವಂಥದ್ದು, ಜೊತೆಗೆ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದು ಸಂದರ್ಭದಲ್ಲಿ ತಮ್ಮ ಪಕ್ಷದ ಬಗ್ಗೆ ಅವರ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಅವರಿಗೆ ಮುಳುವಾಯ್ತಾ ಅಂತ ಹೇಳಿ? ಸರ್, ಮುಳುವಾಗೋದೇನಿಲ್ಲ. ಈಗ ಸಚಿವ ಸ್ಥಾನ ಕೊಟ್ಟಾಗ ಏನು ಪ್ರಮಾಣಪ ಇದು ಹೇಳಿರ್ತಾರೆ ವಿಧಾನಸೌಧದ ಮುಂದೆ, ಸತ್ಯವನ್ನು ಹೇಳಬೇಕು ಅಂತ ಹೇಳಿರ್ತಾರೆ, ಸತ್ಯ ಹೇಳಿರ್ತಾರೆ. ಆ ಸತ್ಯನ ಅವ್ರಿಗೆ ಅರಗಿಸ್ಕೊಳಕ್ಕಾಗಿಲ್ಲ. ಅವ್ರಿಗೆ ಇವ್ರ ಜನಪ್ರಿಯತೆ ಅಲ್ಲ, ಯಾರಿಗಾಗಿಲ್ಲ ಅಂತ ಹೇಳಿ ಸರ್? ಕೆಲವು ಕಾಂಗ್ರೆಸ್ ಮುಖಂಡರಿಗಾಗಿಲ್ಲ, ಹೈಕಮಾಂಡ್ ಅಲ್ಲ, ಕೆಲವು ಹೈಕಮಾಂಡಲ್ಲೂ ಆಗಿಲ್ಲ, ಇಲ್ಲಿ ರಾಜ್ಯದಲ್ಲೂ ಆಗಿಲ್ಲ. ಯಾರಿಂದ ಆಗಿಲ್ಲ ಅಂತ ಹೇಳಿ ಸರ್? ಯಾರಿಂದ ಆಗಿಲ್ಲ ಅಂದರೆ ರಾಜಣ್ಣವ್ರನ್ನ ಏನು ಅವರು ಕೆಲಸಗಳ ಕಾರ್ಯಗಳು ಇದೆ, ಆಮೇಲೆ ಅವರು ಜನಬೆಂಬಲ ನೋಡ್ತಾರಲ್ಲ, ಇವನ್ನೆಲ್ಲ ಅವ್ರಿಗೆ ಸಹಿಸ್ಕೊಳಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನನ್ನ ಮುಂದೆ ನನಗೆ ಫೈಟಿಗೆ ಬರ್ತಾರಾ, ಏನೋ ಮುಖ್ಯಮಂತ್ರಿ ಏನೋ ಇವರೇನೋ ಬರ್ತಾರಾ, ಇಲ್ಲ KPCC ಅಧ್ಯಕ್ಷರಾಗ್ತಾರಾ, ಇವೆಲ್ಲ ಊಹೆ ಮಾಡ್ಕೊಂಡು ಇಲ್ಲೇ ತುಳಿದ್ಬಿಡೋಣ ರಾಜಣ್ಣವ್ರಿಗೆ ಅನ್ನೋದೊಂದು ಗುಂಪು ಮಾಡ್ತಾಯಿದೆ. ಈಗೆಲ್ಲ ಒಂದು ಕಡೆ ಅವ್ರು ಯಾರೋ ಪ್ರಕಾಶನವನ್ನು ಅರ್ಜಿ ಬರ್ದವ್ರೆ ಅಂದರೆ, ಯಾರು ಪ್ರಕಾಶ್ ಅಂದರೆ ಯಾರು? ಅವ್ರೇನು ಗ್ರಾಮ ಪಂಚಾಯತಿ ಮೆಂಬರ್ ಒಬ್ಬರು ಕೆಲಸವ್ರ? ಬರಲಿ, ಒಂದು ಯಾವುದೋ ಕಾಂಗ್ರೆಸ್ ಬಾವುಟ ಕಟ್ಟಿದ್ದಾರೆ ಎಲ್ಲನ, ಇವನ್ನೆಲ್ಲ ತಿಳ್ಕೊಬೇಕಾಗ್ತಿದೆ. ಯಾಕೆಂದರೆ ನೋಡಿ, ಹಾಸನಲ್ಲಿ ಹೋಗಿ 30 ವರ್ಷದಿಂದ ಕಾಂಗ್ರೆಸ್ ಬಂದಿರಲಿಲ್ಲ, ಅಲ್ಲಿ ಇವತ್ತು ಕಾಂಗ್ರೆಸ್ MP ಗೆಲ್ಲಿಸಿದ್ದಾರೆ. ತುಮಕೂರಿನಲ್ಲಿ 7 ಸ್ಥಾನಗಳನ್ನ ಕಾಂಗ್ರೆಸ್ MLA ಮಾಡಿದ್ದಾರೆ. ಏನು ಹುಡುಗಾಟಗಳು ಇವೆಲ್ಲ? ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮಾಡೋಕ್ಕಾಗಲ್ಲ ಅಂತಂದು ದೊಡ್ಡ ದೊಡ್ಡ ಹುದ್ದೆಗಳ್ನ ಇವರು ಗೆಲ್ಸ್ಕೊಂಬತ್ತಾ ಇದ್ದರೆ ಇವ್ರ ಮೇಲೆ ಕಣ್ಣು ಇದ್ದೇ ಇರುತ್ತಿದೆ, ಅದನ್ನೇನೋ ಮಾಡೋಕ್ಕಲ್ಲ. ಆಮೇಲೆ ನೇರವಾಗಿ ಇವತ್ತಲ್ಲ, ಅವರು ಅವತ್ತಿಂದನೂ ರಾಜಕಾರಣಕ್ಕೆ ಇನ್ನೂ ದಿವಸದಿಂದನೂ ಕೂಡ ಅವರು ನೇರವಾಗಿ ಮಾತಾಡ್ತಿದ್ರು, ಈಗಲೂ ಹಂಗೆ ಮಾತಾಡ್ತಾರೆ. ನೇರವಾಗಿ